ಗುರು ಅಂತೂ ಇಂತೂ ಟಾಕ್ಸಿಕ್ ಮೂವಿ ರಿಲೀಸಿಂಗ್ ಡೇಟ್ ಫಿಕ್ಸ್ ಆಗೋಯ್ತು. ತಗೋ ಪೆನ್ನು ಪೇಪರ್ ಬರ್ಕೋ ಡೇಟ್ನ. ಇದೇ ಡೇಟ್ಗೆ ರಿಲೀಸ್ ಆಗುತ್ತೆ ನೋಡು ಟಾಕ್ಸಿಕ್ ಫಿಲಮ್. ಡ್ಯಾಡೀಸ್ ಹೋಮ್. ಯಾವಾಗ ರಿಲೀಸಿಂಗ್ ಡೇಟು ಅಂತ ಕೇಳ್ತೀರಾ? ಇದೇ ಆಗಸ್ಟ್ನೇ ತಿಂಗಳು 26ನೇ ತಾರೀಕು 2026 ರಿಲೀಸ್ ಮಾಡ್ತಾ ಇದ್ದಾರೆ ಗುರು. ರಿಲೀಸಿಂಗ್ ಡೇಟ್ ಏನೋ ಗೊತ್ತಾಯ್ತು, ಅದ್ರಲ್ಲಿ ಯಾರ್ಯಾರು ಆಕ್ಟ್ ಮಾಡ್ತಿದಾರೆ ಅಂತ ಪ್ರತಿಯೊಬ್ರು ಡೀಟೇಲ್ಸ್ನ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಅದಕ್ಕೂ ಮುಂಚೆ ನಮ್ಮ ಯಶ್ ಅವ್ರಿಗೆ ಒಂದು ದೊಡ್ಡ ನಮನ. ಯಾಕೆ ಅಂತೀರಾ? ಕರ್ನಾಟಕದಲ್ಲಿ ಹುಟ್ಟಿರೋ ಅವರು ಇಡೀ ಪ್ರಪಂಚ, ಇಡೀ ವರ್ಲ್ಡ್ ವೈಡ್ ಆ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದಾರೆ. ಹಾಗೆ ಅವರು ಯಾರು ಅಂತಂದು ತಿಳಿಸೋ ಪ್ರಯತ್ನದಲ್ಲಿ ಇದ್ದಾರೆ. ಸೊ ಈ ಕನಸು ಕಾಣಬೇಕು. ಕನಸು ಯಾವ ತರ ಕಾಣಬೇಕು ಅಂದ್ರೆ ಯಶ್ ಅವ್ರ ತರ ಕಾಣಬೇಕು ಗುರು. ಈ ಸಿನಿಮಾದಲ್ಲಿ 5 ಜನ ಹೀರೋಯಿನ್ಸ್ ಇದ್ದಾರೆ. ಅವ್ರು ಯಾರ್ಯಾರು ಅಂತಂದು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಾನು ಹೇಳಕ್ ಇಷ್ಟಪಡೋದೆ ನಮ್ಮ ಕಾಂತಾರದ ಬೆಡಗಿ ರುಕ್ಮಿಣಿ ವಸಂತನವರು ಅಲಿಯಾಸ್ ಮೆಲ್ಲಿಸಾ. ಯಾಕಂದ್ರೆ ಆ ಸಿನಿಮಾದಲ್ಲಿ ಅವ್ರ ಹೆಸರು ಮೆಲ್ಲಿಸಾ ಅಂತ ಇಟ್ಟಿದ್ದಾರೆ. ನೆಕ್ಸ್ಟ್ ಹೀರೋಯಿನ್ ಬಂದ್ಬಿಟ್ಟು ನಯನತಾರ ಅವರು. ಅವ್ರ ಹೆಸರು ಆ ಸಿನಿಮಾದಲ್ಲಿ ಗಂಗಾ ಅಂತಂದು, ಆದ್ರೆ ಅವ್ರು ನೋಡಿದ್ರೆ ಒಳ್ಳೆ ಗ್ಯಾಂಗ್ಸ್ಟರ್ ಇದ್ದಂಗಿದ್ದಾರೆ ಗುರು. ನೆಕ್ಸ್ಟ್ ಹೀರೋಯಿನ್ ಬಂದ್ಬಿಟ್ಟು ಹಿಂದಿ ಆ್ಯಕ್ಟ್ರೆಸ್ಸು ಕೈರಾ ಅಂತಂದು ಅಲಿಯಾಸ್ ನದಿಯಾ. ಇವ್ರು ನೋಡ್ತಾ ಇದ್ರೆ ಒಳ್ಳೆ ಡ್ಯಾನ್ಸರ್ ಅಂತ ಅನಿಸುತ್ತೆ ಈ ಸಿನಿಮಾದಲ್ಲಿ. ನೆಕ್ಸ್ಟ್ ಇವ್ರ ಹೆಸರು ಬಂದ್ಬಿಟ್ಟು ತಾರಾ ಸುತ್ತರಿಯಾ. ಇವ್ರ ಹೆಸರೇ ಡಿಫ್ರೆಂಟ್ ಆಗಿದೆ. ಹಾಗೆ ಈ ಸಿನಿಮಾದಲ್ಲಿ ಇವ್ರ ಹೆಸರು ರೆಬಿಕಾ ಅಂತಂದು, ಇವರು ಯಾವುದೋ ಗ್ಯಾಂಗ್ಸ್ಟರ್ ಲೀಡ್ರು ಅಂತ ಅನಿಸುತ್ತೆ. ನೆಕ್ಸ್ಟ್ ಹೀರೋಯಿನ್ ಹೆಸರು ಗೀತಾ ಮೋಹನ್ ದಾಸ್ ಅಂತಂದು. ಇವ್ರದ್ದು ಆಲ್ರೆಡಿ ಒಂದು ಸಾಂಗ್ ರಿಲೀಸ್ ಆಗಿದೆ, ಸಾಗರ ಸರಸರ ಅನ್ನೋಂಥ ಸಾಂಗು. ಹೋಗ್ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು, ಯೂಟ್ಯೂಬಲ್ಲೇ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, 5 ಜನ ಹೀರೋಯಿನ್ಸ್ ಇರೋಂಥ ಈ ಟಾಕ್ಸಿಕ್ ಸಿನಿಮಾ ಯಾವ ರೀತಿ ಇರುತ್ತೆ ಅಂತ ನಾನಂತೂ ಸಿಕ್ಕಾಬಟ್ಟೆ ಎಕ್ಸೈಟ್ಮೆಂಟಲ್ಲಿದ್ದೀನಿ. ನೀವು ಹಾಗೆ ಇದ್ದೀರಾ ಅಂತ ಅನ್ಕೊತೀನಿ. ಇನ್ನು ವಿಲನ್ಸ್ ಯಾರ್ಯಾರು ಇದ್ದಾರಪ್ಪ ಅಂತ ನೋಡೋದಾದ್ರೆ ಬಾಲಾಜಿ ಮನೋಹರ್ ಇದ್ದಾರೆ ಅಲಿಯಾಸ್ ಬೀರಾ. ಅವ್ರ ಹೆಸರು ಬೀರಾ ಅಂದ್ಬಿಟ್ಟು ಆ ಸಿನಿಮಾದಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಅಕ್ಷಯ್ ಒಬೇರಾ ಅಂತೆ. ಇವ್ರು ಹೊಸ ಸಿನಿಮಾ ಅಂತ ಅನ್ಸುತ್ತೆ. ಅವ್ರ ಹೆಸರು ಟೋನಿ ಅಂದ್ಬಿಟ್ಟು ಟಾಕ್ಸಿಕ್ ಸಿನಿಮಾದಲ್ಲಿ. ನೆಕ್ಸ್ಟ್ ವಿಲನ್ ಸುದೇವ್ ನೈರಾ ಅಲಿಯಾಸ್ ಕರ್ಮಾಡಿ. ಇವರು ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಅಂತ ಅನ್ಸುತ್ತೆ. ಗ್ಯಾಂಗ್ಸ್ಟರ್ಗಳೇ ತುಂಬಿಕೊಂಡಿರೋ ಈ ಸಿನಿಮಾ ಅಂತೂ ಅಬ್ಬಬ್ಬಬ್ಬಬ್ಬ. ಇನ್ನು ಸಿನಿಮಾ ವಿಚಾರಕ್ಕೆ ಬರೋದಾದ್ರೆ ಇದರಲ್ಲಿ ಪಕ್ಕಾ 100% ಡಬಲ್ ಆ್ಯಕ್ಟಿಂಗ್ ಇದೆ ಗುರು. ಅದರಲ್ಲಿ ಯಶ್ ಅವರೇ ಯಶ್ಗೆ ವಿಲನ್ ಅಂತ ಅನ್ಸುತ್ತೆ. ಇನ್ನು ಸಸ್ಪೆನ್ಸಲ್ಲೇ ಇಟ್ಟಿದ್ದಾರೆ, ಯಾಕಂದರೆ ಮೇನ್ ವಿಲನ್ ಯಾರಂತಂದು ಇನ್ನೂ ಎಲ್ಲಿ ರಿವೀಲ್ ಮಾಡಿಲ್ಲ. ಹಾಗೆ ಈ ಸಿನಿಮಾ ಯಾವ್ಯಾವ ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ ಅಂತ ನೀವು ಕೇಳೋದಾದ್ರೆ, 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 5 ಅಲ್ಲ, ಇಡೀ ವರ್ಲ್ಡ್ ವೈಡ್, ಇಡೀ ಪ್ರಪಂಚದಲ್ಲಿ ಎಷ್ಟು ಭಾಷೆ ಇದಾವೋ ಅಷ್ಟು ಭಾಷೆಯಲ್ಲೂ ಈ ಸಿನಿಮಾ ರಿಲೀಸ್ ಆಗ್ತಿದೆ ಗುರು. ಸೊ ಇದು ನಮ್ಮ ಯಶ್ ಅವರ ಗತ್ತು ಗಮ್ಮತ್ತು, ಹಾಗೆ ನಮ್ಮ ಕರ್ನಾಟಕದ ಹೆಮ್ಮೆ. KGF ಬಿಟ್ರೆ ನೆಕ್ಸ್ಟ್ ಈ ಟಾಕ್ಸಿಕ್ ಸಿನಿಮಾ ಇದೆಯಲ್ಲ, ಧೂಳು ಎಬ್ಸುತ್ತೆ ಗುರು. ಈ ಸಿನಿಮಾದಲ್ಲಂತೂ ಯಶು 19 ವರ್ಷದ ಹುಡುಗನ ಥರ ಕಾಣಿಸ್ತಿರೋ ಲುಕ್ ಅಂತೂ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಹಾಗೆ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಹಾಗೆ ಈ ಟಾಕ್ಸಿಕ್ ಸಿನಿಮಾದಲ್ಲಿ ಡಬಲ್ ಆ್ಯಕ್ಟಿಂಗು, ಅದರಲ್ಲಿ ಯಶ್ ಅವರೇ ಯಶ್ಗೆ ವಿಲನ್ ಅಂತ ನಂಗೆ ಅನಿಸ್ತಾ ಇದೆ. ನೋಡಬೇಕು, ಇನ್ನು ಕಾದಿದ್ದು ಟಾಕ್ಸಿಕ್ ಫಿಲಮ್ ರಿಲೀಸ್ ಆದಾಗ. ಇದೇ ಆಗಸ್ಟ್ನೇ ತಿಂಗಳು 26ನೇ ತಾರೀಕು ಇದೇ 2026 ರಿಲೀಸ್ ಆಗುತ್ತೆ. ವೇಟ್ ಆ್ಯಂಡ್ ವಾಚ್. ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ನ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.